ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಕಡಲೆಕಾಳಿನ ಉಸ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಮಾಡ್ಕೋಬಹುದು. ಈವನ್ ಇದು ಈವ್ನಿಂಗ್ ಸ್ನಾಕ್ಸ್ಗೂ ಬೆಸ್ಟ್ ಅಂತ ಹೇಳ್ಬೋದು, ದೇವರ ನೈವೇದ್ಯಕ್ಕೂ ಸೈ ಅಂತ ಹೇಳ್ಬೋದು. ಎರಡಕ್ಕೂ ಸೂಪರ್ ಆಗಿರುತ್ತೆ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ ಅಷ್ಟು ಕಡಲೆಕಾಳನ್ನ ಹಾಕ್ತಿದ್ದೀನಿ. ಕಡಲೆಕಾಳು ಹಾಕಿದ ಮೇಲೆ ನೀರು ಹಾಕಿಬಿಟ್ಟು ಒಂದಲ್ಲ 2 ಸರಿ ನೀಟಾಗಿ ತೊಳ್ಕೋಬೇಕು. ನಂತರ ನೀರು ಹಾಕಿಬಿಟ್ಟು 8 ರಿಂದ 9 ಅವರ್ ಕಂಪಲ್ಸರಿಗೆ ನೆನೆಸಬೇಕಾಗುತ್ತೆ. ನೀವು ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಮಾಡ್ಕೋಬಹುದು, ಅಥವಾ ಬೆಳಿಗ್ಗೆ ನೆನೆಸ್ಬಿಟ್ಟು ರಾತ್ರಿ ಅಥವಾ ಸಾಯಂಕಾಲಕ್ಕೆ ಮಾಡ್ಕೋಬಹುದು. ನೆನೆಸಿರುವಂತವನ್ನ ತೆಗೆದ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 4 ರಿಂದ 5 ವಿಸಿಲ್ ಕಂಪಲ್ಸರಿಯಾಗಿ ಬರಲೇಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಅಷ್ಟು ಕೊಬ್ಬರಿ ತಗೊಂಡಿದ್ದೀನಿ. ಹಸಿ ಕೊಬ್ಬರಿ ಆದ್ರೆ ಚೆನ್ನಾಗಿರುತ್ತೆ, ಅದನ್ನೇ ತಗೊಳ್ಳಿ. ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂತೀನಿ. ನೆಕ್ಸ್ಟ್ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ನೀರು ಹಾಕದೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಹೇಳಿದ್ನಲ್ವಾ 4 ರಿಂದ 5 ವಿಸಿಲ್ ಬಂದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇಲ್ಲಿ ಮಿಕ್ಸಿ ಕೂಡ ಮಾಡ್ಕೊಂತಾ ಇದ್ದೀನಿ. ನೆನಪಿರ್ಲಿ, ಒಂದು ಚೂರು ಕೂಡ ನೀರು ಹಾಕಬಾರ್ದು, ಹಾಗೆ ಮಾಡ್ಕೋಬೇಕು. ನೋಡಿದ್ರ ಇಷ್ಟ ಆದ್ರೆ ಸಾಕು, ತೀರಾ ಫೈನ್ ಪೇಸ್ಟ್ ತರ ಏನ್ ಮಾಡ್ಕೋಬೇಡಿ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ನೆಕ್ಸ್ಟ್ ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಜೀರಿಗೆ ಮತ್ತೆ ಕರಿಬೇವು ಹಾಕ್ಬಿಟ್ಟು ರುಬ್ಬಿರುವಂತ ಕೊಬ್ಬರಿ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಇದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಹುರ್ಕೊಂತೀವಿ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಅಲ್ಲಿ ಕಡಲೆಕಾಳು ಕೂಡ ಹಾಕಿರ್ತೀವಿ, ಅದಕ್ಕೆ ಇಲ್ಲಿ ನೋಡ್ಕೊಂಡು ಆದಷ್ಟು ಸಣ್ಣ ಉರಿಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಕಡಲೆಕಾಳನ್ನ ಹಾಕ್ಬಿಟ್ಟು ಎಲ್ಲವೂ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು 2 ರಿಂದ 3 ನಿಮಿಷ ಸಣ್ಣ ಊರಿನಲ್ಲೇ ಇದನ್ನ ಬೇಯಿಸ್ಕೊಂಡ್ರೆ ಕಡಲೆಕಾಳಿನ ಉಸ್ಲಿ ರೆಡಿನೇ ಆಗೋಗುತ್ತೆ. ಎಷ್ಟು ಸಿಂಪಲ್ ಅಲ್ಲ. ಸಂಜೆ ಸ್ನಾಕ್ಸ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಇವನ್ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇವನ್ ಎಸ್ಪೆಷಲಿ ದೇವರ ನೈವೇದ್ಯಕ್ಕೆ ಅಂತೂ ಸೂಪರ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಎಷ್ಟು ಸಿಂಪಲ್ ಅಲ್ವಾ? ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.